ಹೆಲೋ ಎವ್ರಿವನ್, ವೆಲ್ಕಮ್ ಟು ಬಿಜಾಪುರ್ ಸಿಜಿ ಇಂಗ್ಲೀಷ್ ಲರ್ನಿಂಗ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಈ ಕ್ಲಾಸ್ನಲ್ಲಿ ನಾವು ಅಬ್ಸ್ಟ್ರಾಕ್ಟ್ ನೌನ್ ಬಗ್ಗೆ ತಿಳ್ಕೊಳ್ಳೋಣ. ಅಬ್ಸ್ಟ್ರಾಕ್ಟ್ ನೌನ್ ಅಂದರೆ ನೋಡ್ರಿ, ನೌನ್ ದ್ಯಾಟ್ ರೆಫರ್ಸ್ ಟು ಅ ಕಾನ್ಸೆಪ್ಟ್ ಆರ್ ಐಡಿಯಾ ದ್ಯಾಟ್ ಕೆನಾಟ್ ಬಿ ಫಿಸಿಕಲಿ ಸೀನ್ ಆರ್ ಟಚ್. ಯಾವ ಭಾವಸೂಚಕಾವಯಗಳು, ಭಾವಸೂಚಕ ನಾಮಪದಗಳು ಅಂತ ನಾವು ಕರಿತೀವಿ. ಯಾವುದನ್ನು ನಾವು ಕಣ್ಣಿಗೆ ನೋಡಲಿಕ್ಕೆ ಸಾಧ್ಯವಿಲ್ಲವೋ ಅಥವಾ ಅದನ್ನು ಮುಟ್ಟಲಿಕ್ಕೆ ಸಾಧ್ಯವಿಲ್ಲವೋ ಅದನ್ನು ನಾವು ಭಾವಸೂಚಕ ನಾಮಪದಗಳು ಅಥವಾ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳ್ತೀವಿ ರೀ. ನೋಡಿರಿ, ಯಾವುದು ಆಗಿರ್ಬೋದು, ಗಾಳಿನ ನೋಡಿರಿ, ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ ಗಾಳಿ ತೊಗೋರಿ. ಗಾಳಿನ ತೊಗೊಂಡಾಗ ನಾವು ಅದನ್ನು ಅನುಭವಿಸ್ತೀವಿ. ಗಾಳಿ ಸೆಕೆಯಾದಾಗ ನಾವು ಫ್ಯಾನ್ ಹಚ್ಚಿದ್ರೆ ನಮ್ಗೆ ಆ ತಂಪು ಅನ್ನಿಸ್ಲಾತೈತಿ. ಆ ತಣ್ಣನೆಯ ಅನುಭವ ನಮಗೆ ಅನುಭವಿಸ್ತೀವಿ. ನಾವು ಅದನ್ನು ಅನುಭವಿಸ್ತೀವಿ, ನಮಗೆ ಖುಷಿ ಕೊಡ್ತದೆ. ಆದ್ರೆ ಆ ಗಾಳಿ ಹೆಂಗೈತಿ, ದಪ್ಪ ಐತಿ, ತೆಳ್ಳಗೈತಿ, ಗಿಡ್ಡೈತಿ, ಕರಗೈತಿ, ಬೆಳ್ಳಗೈತಿ, ಅದನ್ನು ನೋಡಲಿಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ, ಅದನ್ನು ನಮಗೆ ಮುಟ್ಟಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಓನ್ಲಿ ನಾವು ಅದನ್ನು ಅನುಭವಿಸ್ತೀವಲ್ರಿ, ಅಂತಹ ನಾಮಪದಗಳು ಏನಾಗಿರ್ತಾವಪ್ಪ ಅಂದ್ರೆ ಅಬ್ಸ್ಟ್ರಾಕ್ಟ್ ನೌನ್ ಆಗಿರ್ತಾವೆ. ಇದಕ್ಕೆ ಕೆಲವೊಂದು ಎಕ್ಸಾಂಪಲ್ಗಳು ಅದಾವ್ರಿ. ಯಾವ್ಯಾವ ನೋಡ್ರಿ, ಶಿ ಈಸ್ ಇನ್ ಲವ್ ವಿತ್ ಹರ್ ಫ್ಯಾಮ್ಲಿ. ಇದ್ರೊಳಗೆ ಲವ್ ಅನ್ನೋದು ಅಬ್ಸ್ಟ್ರಾಕ್ಟ್ ನೌನ್ ಆಗ್ತೈತ್ರಿ. ಅವಳು ತನ್ನ ಕುಟುಂಬವನ್ನು ಪ್ರೀತಿಸ್ತಾಳ, ಕುಟುಂಬದೊಂದಿಗೆ ಪ್ರೀತಿಯಿಂದ ಅದಾಳ ಅಂತ ಹೇಳೋದು. ಪ್ರೀತಿ ಅನ್ನೋದು ಕೂಡ ಒಂದು ಅಬ್ಸ್ಟ್ರಾಕ್ಟ್ ನೌನ್ ರೀ, ಮನಸ್ಸಿಗೆ ಸಂಬಂಧಪಟ್ಟದ್ದು. ನಾವು ಎಷ್ಟು ಪ್ರೀತಿ ಮಾಡ್ತೀವಿ ಅಂದ್ರೆ ನಾವು ಹೇಳ್ಬೋದು, ಇಷ್ಟು ಮಾಡ್ತೀನಿ, ಅಷ್ಟು ಮಾಡ್ತೀನಿ, ಹೆಂಗೆ ಮಾಡ್ತೀವಿ, ಹೆಂಗೈತಿ ಅಂತ ಹೇಳಿ ನಾವು ಅದನ್ನು ಟಚ್ ಮಾಡ್ಲಿಕ್ಕೂ ಬರೋದಿಲ್ಲ ರೀ. ಇಟ್ ಟೇಕ್ಸ್ ಕರೇಜ್ ಟು ಸ್ಟ್ಯಾಂಡ್ ಫಾರ್ ಯುವರ್ ರೈಟ್ಸ್. ನಮ್ಮ ಹಕ್ಕುಗಳಿಗೋಸ್ಕರ ನಾವು ಧೈರ್ಯದಿಂದ ಹೋರಾಡಬೇಕು ಅಂತ ಅನ್ನೋದು, ನಮ್ಮ ಧೈರ್ಯದಿಂದ ಇರಬೇಕು, ನಮ್ಮ ಹಕ್ಕುಗಳಿಗೋಸ್ಕರ ನಾವು ಪರಿಶ್ರಮವನ್ನು ಪಡಬೇಕು ಅನ್ನೋದು. ಕರೇಜ್, ಧೈರ್ಯ. ಕೆಲವೊಬ್ರು ನೋಡ್ರಿ ಧೈರ್ಯನೇ ಇರೋದಿಲ್ಲ ಕೆಲವೊಬ್ಬರಿಗೆ. ನಮ್ಮ ಕೆಲವೊಂದು ಸಂದರ್ಭದಲ್ಲಿ ನಾವು ಧೈರ್ಯ ತೋರದೇ ಇದ್ದರೆ ನಾವು ಮುನ್ನುಗ್ಗೋದೇ ಇಲ್ಲ, ನಮ್ಮ ಹಿನ್ನಡೆ ಆಗ್ತೈತ್ರಿ. ನಮ್ಮ ಜೀವನದೊಳಗೆ ಹಿನ್ನಡೆ ಅನ್ನೋದು ಕೂಡ ಅಬ್ಸ್ಟ್ರಾಕ್ಟ್ ನೌನ್ ರೀ. ಭಯ ಅನ್ನೋದು ಕೂಡ ಅಬ್ಸ್ಟ್ರಾಕ್ಟ್ ನೌನ್ ರೀ. ಶಿ ಈಸ್ ಸೆಲಿಬ್ರೇಟಿಂಗ್ ಫ್ರೀಡಮ್ ಆಫ್ಟರ್ 7 years ಆಫ್ ಇಂಟಿಮಿಡೇಷನ್. ಅವಳು ತನ್ನ 7 ವರ್ಷದ ನಂತರ ಸ್ವತಂತ್ರವನ್ನು ಅನುಭವಿಸ್ತಾ ಇದ್ದಾಳೆ ಅಂತಂದಾಗ, ನಮಗೂ ಕೂಡ ಬ್ರಿಟಿಷರಿಂದ ಭಾರತೀಯರಿಗೆ ಸ್ವತಂತ್ರವನ್ನು ಪಡೆದುಕೊಂಡಾಗ ನಾವೆಲ್ಲರೂ ಎಷ್ಟು ಖುಷಿ ಪಟ್ಟಿದ್ರಲ್ರಿ ನಮ್ಮ ಪೂರ್ವಜರು. ಆ ಥರ ಸ್ವಾತಂತ್ರ್ಯವನ್ನು ಅನುಭವಿಸಿದಾಗ ಯಾವ ರೀತಿಯಾಗಿ ಖುಷಿ ಅನ್ನೋದು, ಸಂತೋಷ ಅನ್ನೋದು ಕೂಡ ಇಲ್ಲಿ ಸ್ವತಂತ್ರ ಅನ್ನೋದು ಕೂಡ ಏನಾಕೈತೆ ಅಂದ್ರೆ ಅಬ್ಸ್ಟ್ರಾಕ್ಟ್ ನೌನ್ ಆಗಿರ್ತದೆ. ನೆಕ್ಸ್ಟ್, ಹೀ ಈಸ್ ನೋನ್ ಫಾರ್ ಹೀಸ್ ವಿಸ್ಡಮ್. ಅವನು ತನ್ನ ಜ್ಞಾನದೊಂದಿಗೆ, ಫಾರ್ ಎಕ್ಸಾಂಪಲ್ ನೋಡ್ರಿ, ನಮ್ಮ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅಪ್ಪಾಜಿಯವರು ತಮ್ಮ ಜ್ಞಾನದ ಮೂಲಕ ಇಡೀ ಜಗತ್ತಿಗೆ ಪರಿಚಯವಾದವರು. ಅವರನ್ನು ನಾವು ಬೆಸ್ಟ್ ಎಕ್ಸಾಂಪಲ್ ತೊಗೋಬೋದು. ಜ್ಞಾನ ಅನ್ನೋದು, ವಿಸ್ಡಮ್ ಅನ್ನೋದು, ಜ್ಞಾನ, ನಾಲೆಜ್ ಅನ್ನೋದು ಯಾರ ಸ್ವತ್ತು ಕೂಡ ಅಲ್ಲ, ಅದು ಅಂಥದ್ದು. ಸೊ ನಾಲೆಜ್ ಆ್ಯಂಡ್ ವಿಸ್ಡಮ್ ಅನ್ನೋದು ಕೂಡ ಎಂಥದಪ್ಪ ಅಂದ್ರೆ ಅಬ್ಸ್ಟ್ರಾಕ್ಟ್ ನೌನಿಗೆ ಉದಾಹರಣೆ. ಹಾರ್ಡ್ ವರ್ಕ್ ಈಸ್ ದ ಕೀ ಟು ಸಕ್ಸಸ್. ಹಾರ್ಡ್ ವರ್ಕ್ ಈಸ್ ದ ಕೀ ಟು ಸಕ್ಸಸ್ ಅಂದ್ರೆ ಸಕ್ಸಸ್ಸಿನ, ಗೆಲುವಿನ ನಿಜವಾದ ಗುಟ್ಟು ಯಾವುದಪ್ಪ ಅಂತಂದ್ರೆ ಕಠಿಣ ಪರಿಶ್ರಮ. ನಾವು ದುಡಿಬೇಕ್ರಿ. ನಾವು ದುಡ್ದಾಗ ಮಾತ್ರ ನಮಗೆ ದೇವರು, ಭಗವಂತ ಒಂದು ರೊಟ್ಟಿ ಕೊಡ್ತಾನೆ. ಇಟ್ ಮೀನ್ಸ್ ನಮ್ಮ ಗೆಲುವಿಗೆ ಒಂದು ನಿಜವಾದಂಥ ಅರ್ಥ ಇರ್ತೈತಿ ಅಂತಂದಾಗ. ಇದಕ್ಕೆ ಇನ್ನಿತರ ಹಲವಾರು ಎಕ್ಸಾಂಪಲ್ಗಳು ಇರ್ತಾವೆ ನೋಡ್ರಿ. ಲವ್ ಆಗಿರ್ಬೋದು, ಹ್ಯಾಪಿನೆಸ್ ಆಗಿರ್ಬೋದು, ನರ್ವಸ್ನೆಸ್ ಆಗಿರಬಹುದು, ಎಕ್ಸೈಟ್ಮೆಂಟ್ ಆಗಿರ್ಬೋದು, ಹಂಗ್ರಿ ಆಗಿರ್ಬೋದು, ಗಾಳಿ, ಏರ್ ಆಗಿರ್ಬೋದು, ಇನ್ನೂ ಹಲವಾರು ಶಬ್ದಗಳನ್ನು ನಾವಿಲ್ಲಿ ನೋಡ್ಬೋದು. ನಾ ಇಲ್ಲಿ ಕ್ಲಾಸಿಫೈ ಮಾಡೀನಿ ರೀ, ಎಮೋಷನ್ಸು, ಐಡಿಯಾಸು, ಕ್ವಾಲಿಟೀಸು, ಸ್ಟೇಟ್ ಆಫ್ ಬೀಯಿಂಗ್ ಅಂಥೇಳಿ ಅಬ್ಸ್ಟ್ರಾಕ್ಟ್ ನೌನನ್ನು ನೋಡಿರಿ. ಎಮೋಷನ್ ವೈಸ್ ಹೋದ್ರೆ ಹ್ಯಾಪಿನೆಸ್ಸು ನಮ್ಮ ಭಾವನೆಗಳಿಗೆ ಸಂಬಂಧಪಟ್ಟದ್ದು, ಆ್ಯಂಗರ, ಸ್ಯಾಡ್ನೆಸ್, ಫಿಯರ್ ಆ್ಯಂಡ್ ಲವ್. ಐಡಿಯಾಸಿಗೆ ಬಂದಂಗೆ ಜಸ್ಟಿಸ್, ಈಕ್ವಾಲಿಟಿ, ನಾಲೆಜ್, ರಿಲಿಜನ್, ಡೆಮೋಕ್ರಸಿ, ಎಜುಕೇಷನ್. ಕ್ವಾಲಿಟೀಸ್ ತೊಗೊಂಡಾಗ ನಮ್ಮಲ್ಲಿ ಇರ್ತಕ್ಕಂತಹ ಉತ್ತಮ ಮೌಲ್ಯಗಳ ಬಗ್ಗೆ ಅಥವಾ ನಮ್ಮಲ್ಲಿರ್ತಕ್ಕಂತಹ ಮೌಲ್ಯಗಳನ್ನು ನಾವು ಪರಿಗಣಿಸಿದಾಗ ಆನೆಸ್ಟಿ, ಬ್ರೇವರಿ, ಕೈಂಡ್ನೆಸ್, ಪೇಷನ್ಸ್, ವಿಸ್ಡಮ್ ಆ್ಯಂಡ್ ಹ್ಯೂಮ್ಯಾನಿಟಿ. ಸ್ಟೇಟ್ ಆಫ್ ಬೀಯಿಂಗ್ ಅಂದ್ರೆ ಫ್ರೀಡಮ್, ಪೀಸ್, ಸಕ್ಸಸ್, ಫೇಲ್ಯೂರ್, ಚೈಲ್ಡ್ಹುಡ್, ಪುವರ್ಟಿ ಆ್ಯಂಡ್ ಹೆಲ್ತ್. ಸೊ ಇಂದಿನ ಈ ಕ್ಲಾಸು ಅಬ್ಸ್ಟ್ರಾಕ್ಟ್ ನೌನ್ ಕುರಿತಾಗಿತ್ತು ಸ್ನೇಹಿತರೆ. ಇಂದಿನ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ನೀವೆಲ್ಲರೂ ಸಪೋರ್ಟ್ ಮಾಡಿರಿ. ನಿಮ್ಮ ಒಂದು ಸಹಾಯ, ಸಹಕಾರ, ಪ್ರೋತ್ಸಾಹ ನನ್ನನ್ನು ಪುನಶ್ಚೇತನಗೊಳಿಸುವಲ್ಲಿ ಒಂದು ಹೆಜ್ಜೆ ಮುಂದುವರಿಸ್ತದೆ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎವ್ರಿವನ್. ಪ್ಲೀಸ್ ಸಬ್ಸ್ಕ್ರೈಬ್ ಮೀ, ಶೇರ್ ಇಟ್, ಕಮೆಂಟ್ ಇಟ್ ಆ್ಯಂಡ್ ಲೈಕ್ ಇಟ್. ಯಾರಿಗೆ ಬೇಸಿಕ್ ನೀಡೋದಲ್ರಿ ಅವರು ಆದಷ್ಟು ಇದನ್ನು ಶೇರ್ ಮಾಡಿರಿ. ಎಲ್ಲ ನಿಮ್ಮ ಸ್ನೇಹಿತರೊಂದಿಗೆ, ಕುಟುಂಬದವರಿಗೆ
ಕುಟುಂಬದವರೊಂದಿಗೆ ಇದನ್ನು ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು. ವಂದನೆಗಳು. ನಮಸ್ಕಾರ.